ಸರ್, ನೀರಿನ ದರ ಏರಿಕೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಸರ್ ಡಿಸಿ ಅವರು. ಬಜೆಟ್ ಬಗ್ಗೆ ಚರ್ಚೆ ಪ್ರಾರಂಭ ಆಗಿದೆ. ನಾನು ಕೂಡ ಇವತ್ತು ಬಜೆಟ್ನ ಮೇಲೆ ಚರ್ಚೆ ಪ್ರಾರಂಭ ಮಾಡ್ತಂತ ಸಂದರ್ಭದಲ್ಲಿ ಸದಸ್ಯರು, ಆಡಳಿತ ಪಕ್ಷದ ಸದಸ್ಯರು ಇರಲಿಲ್ಲ, ಅಧಿಕಾರಿಗಳು ಇರಲಿಲ್ಲ. ಹಾಗಾಗಿ ಮೊಟಕುಗೊಳಿಸ್ತಕ್ಕಂಥ ಕೆಲಸ ಆಯಿತು. ಸೋಮವಾರ ಅಥವಾ ಮಂಗಳವಾರ ಮಾತನಾಡ್ತೇನೆ. ರಾಜ್ಯದ ಜನ ಇವತ್ತು ತತ್ತರಿಸಿ ಹೋಗಿದ್ದಾರೆ. ಅಭಿವೃದ್ಧಿ ಶೂನ್ಯ ಒಂದು ಕಡೆ ಆದರೆ, ಬೆಲೆ ಏರಿಕೆಯಿಂದ ಇವತ್ತು ರಾಜ್ಯದ ಜನ ತತ್ತರಿಸಿ ಹೋಗಿದ್ದಾರೆ. ಯಾವ ಬಜೆಟ್ಟು ಈ ನಾಡಿನ ಜನರ, ಬಡವರ, ಕೃಷಿಕರ ಒಂದು ಕಣ್ಣೀರನ್ನು ಒರೆಸ್ತಕ್ಕಂಥ ಕೆಲಸ ಆಗಬೇಕಾಗಿತ್ತು, ಇದು ಸಾಕಾರಗೊಳಿಸಿಲ್ಲ ಈ ಬಜೆಟ್ ಅಂತಕ್ಕಂಥದ್ದು ನಂದಲ್ಲ, ಎಲ್ಲರ ಭಾವನೆಯೂ ಕೂಡ ಹೌದು. ಬೆಲೆ ಏರಿಕೆ ಬಗ್ಗೆ ಅಂತೂ ಅದು ಒಂದೇ ನಿರಂತರವಾಗಿ ಸರ್ಕಾರ ಕೊಡ್ತಾ ಇರುವುದು. ವಿದ್ಯುತ್ ದರ ಜಾಸ್ತಿ ಮಾಡಿದ್ರು, ಸ್ಟ್ಯಾಂಪ್ ಡ್ಯೂಟಿ ಜಾಸ್ತಿ ಮಾಡಿದ್ರು, ನೀರಿನ ದರ ಮತ್ತೆ ಎರಡನೇ ಬಾರಿ ಜಾಸ್ತಿ ಮಾಡೋದಕ್ಕೆ ಹೊರಟಿದ್ದಾರೆ. ಸೊ ಒಂದೇ ಒಂದು ಗ್ಯಾರಂಟಿ ಸರ್ಕಾರ ಇಂಪ್ಲಿಮೆಂಟ್ ಮಾಡಿರ್ತಕ್ಕಂಥದ್ದು ಅಂತ ಹೇಳಿದ್ರೆ ಬೆಲೆ ಏರಿಕೆ ಗ್ಯಾರಂಟಿಯನ್ನು ಭಾಳ ಯಶಸ್ವಿಯಾಗಿ ಸರ್ಕಾರ ಇವತ್ತು ಅದನ್ನು ಅನುಷ್ಠಾನ ಮಾಡ್ತಾ ಇದ್ದಾರೆ. ಇದರಿಂದ ರಾಜ್ಯದ ಜನ ಪರದಾಡ್ತಾ ಇದ್ದಾರೆ. ಬಜೆಟ್ ಮೇಲೆ ನಾವು ಕೂಡ ಇದ್ರ ಬಗ್ಗೆ ಚರ್ಚೆ ಮಾಡ್ತೇವೆ. ತಮಿಳುನಾಡು ಮತ್ತು ಕೇಂದ್ರದ ಮಧ್ಯೆ ವಾಕ್ಯ ಸಂಘರ್ಷ ಶುರುವಾಗಿದೆ. ಮತ್ತೆ ಅಲ್ಲಿ ತಮಿಳುನಾಡು ಬಜೆಟ್ ಅಲ್ಲಿ ರೂಪಾಯಿ ಚಿಹ್ನೆಯನ್ನು ಬೇಕಾಗಿರ್ತಕ್ಕಂಥದ್ದು. ನೋಡಿ, ತಮಿಳುನಾಡಿನ ರಾಜಕಾರಣ ಎಂದು ಕೇಂದ್ರ ವಿರೋಧಿ ನೀತಿಯನ್ನು ಅನುಸರಿಸ್ಕೊಂಡು ಬಂದಿದೆ. ಅದು ಭಾಷಾ ವಿಚಾರದಲ್ಲಿರ್ಬೋದು, ಯಾವುದೇ ವಿಚಾರದಲ್ಲಿರ್ಬೋದು. ತಮಿಳುನಾಡಿನ ರಾಜಕಾರಣ ಅಥವಾ ಅವರ ಬೇಳೆ ಬೇಯಿಸ್ಕೊಳ್ತಕ್ಕಂಥದ್ದೇ ಇದು ಕೇಂದ್ರ ವಿರೋಧಿ ನೀತಿಗಳಿಂದ ಹಲವಾರು ದಶಕಗಳಿಂದ ನಿರಂತರವಾಗಿ ನೋಡ್ಕೊಂಡು ಬರ್ತಾ ಇದ್ದಾವೆ. ಇದು ಒಂದು ಹೊಸ ಅಧ್ಯಾಯ ಪ್ರಾರಂಭ ಮಾಡಿದ್ದಾರೆ. ಏನು ರೂಪಾಯಿಯನ್ನು ಅದನ್ನು ತಮಿಳು ಭಾಷೆಯಲ್ಲಿ ಬರೋ ಮೂಲಕ ಒಂದು ಹೊಸ ಅಧ್ಯಾಯಕ್ಕೆ ನಾಂದಿ ಹಾಡಿದ್ದಾರೆ. ಖಂಡಿತ ಈ ಬೆಳವಣಿಗೆ ಏನಿದೆ ಇದು ದೇಶಕ್ಕೆ ಒಂದು ರೀತಿ ಮಾರಕ. ಇವತ್ತು NEP ವಿಚಾರದಲ್ಲೂ ಕೂಡ, ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲೂ ಕೂಡ ಯಾವ ರೀತಿ ಇತ್ತು, ರಾಜ್ಯ ಸರ್ಕಾರ ಕೂಡ ಅನುಸರಿಸ್ತಾ ಇದೆ, ತಮಿಳುನಾಡು ಸರ್ಕಾರ ಅನುಸರಿಸ್ತಾ ಇದೆ. ಮತ್ತು ಡಿಲಿಮಿಟೇಷನ್ ವಿಚಾರವಾಗಿ ನಮ್ಮ ಮಾನ್ಯ ಕೇಂದ್ರದ ಗೃಹ ಸಚಿವರು ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ. ಡಿಲಿಮಿಟೇಷನ್ ಏನು ಆಗಬೇಕು, ಒನ್ ನೇಷನ್ ಒನ್ ಎಲೆಕ್ಷನ್, ಇವತ್ತು ದೇಶದ ಒಳಿತಿಗೋಸ್ಕರ ಕೇಂದ್ರ ಸರ್ಕಾರ ನರೇಂದ್ರ ಮೋದಿಜಿಯವರು ಆಲೋಚನೆ ಮಾಡಿರುವಂಥದ್ದು. ಇವತ್ತು ಡಿಲಿಮಿಟೇಷನನ್ನು ಹಿಡ್ಕೊಂಡು ತಮಿಳುನಾಡು ಸರ್ಕಾರ, ಅಲ್ಲಿನ ಮುಖ್ಯಮಂತ್ರಿಗಳು ಸ್ಟಾಲಿನ್ ಅವರು ವಿಶೇಷವಾಗಿ ದಕ್ಷಿಣ ರಾಜ್ಯಗಳ ಮುಖ್ಯಮಂತ್ರಿಗಳನ್ನು ಒಗ್ಗೂಡಿಸ್ತಕ್ಕಂಥ ಕೆಲಸ ಏನು ಮಾಡ್ತಾ ಇದ್ದಾರೆ, ಪ್ರಯತ್ನ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಸಹ ಅದಕ್ಕೆ ಧ್ವನಿಗೂಡಿಸ್ತಾ ಇರ್ತಕ್ಕಂಥದ್ದು ವಿಪರ್ಯಾಸ. ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಆಗ್ರಹ ಮಾಡ್ತೇನೆ, ತಮಗೆ ನಿಜವಾಗ್ಲೂ ಕೂಡ ಕಳಕಳಿ ಇದ್ದರೆ ಇವತ್ತು ತಮಿಳುನಾಡಿಗೆ ನೀರು ಬಿಡ್ತಕ್ಕಂಥ ವಿಚಾರದಲ್ಲಿ ನೀವು ಯಾವತ್ತೂ ಕೂಡ ಅಲ್ಲಿನ ಮುಖ್ಯಮಂತ್ರಿಗಳಿಗೆ ಮನವೊಲಿಸ್ತಕ್ಕಂಥ ಪ್ರಯತ್ನ ಮಾಡಲಿಲ್ಲ. ಮೊನ್ನೆ ದಿನ ತಮಿಳುನಾಡು ಸರ್ಕಾರದ ಮಂತ್ರಿಗಳು ಬಂದಿದ್ರು, ಇಲ್ಲಿ ಅವರಿಗೆ ರಾಜಾತಿಥ್ಯನ ನೀಡಿದ್ರು. ಆದರೆ ಮುಖ್ಯಮಂತ್ರಿಗಳು ಅಥವಾ ಕಾಂಗ್ರೆಸ್ ಸರ್ಕಾರ ತಮಿಳುನಾಡು ನೀರು ವಿಚಾರದಲ್ಲಿ ಏನು ಕರ್ನಾಟಕ ರಾಜ್ಯದಿಂದ ನೀರು ಹರಿಸ್ತಾರೆ ಕಾವೇರಿ ಕೊಳ್ಳದಿಂದ, ಆ ವಿಚಾರವಾಗಿ ತಮಿಳುನಾಡು ಮುಖ್ಯಮಂತ್ರಿಗಳ ಜೊತೆ ಯಾವತ್ತೂ ಕೂಡ ಮಾತನಾಡಲಿಲ್ಲ. ಆದರೆ ಇವತ್ತು ಡಿಲಿಮಿಟೇಷನ್ ವಿಚಾರವಾಗಿ ಒಂದು ರೀತಿ ದೇಶ ವಿರೋಧಿ ನಡೆಯನ್ನು ಇವತ್ತು ತಮಿಳುನಾಡು ಸರ್ಕಾರ ಅನುಸರಿಸ್ತಾ ಇದೆ. ಅದಕ್ಕೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಧ್ವನಿಗೂಡಿಸ್ತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ದುರ್ದೈವ. ಇದು ನೋಡಿ, ಇದು ಡಿಲಿಮಿಟೇಷನ್ ವಿಚಾರ ಇರ್ಬೋದು, ರಾಷ್ಟ್ರೀಯ ಶಿಕ್ಷಣ ನೀತಿ ವಿಚಾರ ಇರ್ಬೋದು, ಈ ಕೇಂದ್ರ ವಿರೋಧಿ ನೀತಿಯನ್ನು ಏನು ಅನುಸರಿಸ್ತಾ ಇದ್ದಾರೆ. ವಿಶೇಷವಾಗಿ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮಾತಿತ್ತಿದ್ರೆ ಕೇಂದ್ರ ಸರ್ಕಾರವನ್ನು ದೂರ್ತಾರೆ. ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಅನ್ಯಾಯ ಮಾಡ್ತಾ ಇದೆ, GST ಕಾಂಪನ್ಸೇಷನ್ ಅನ್ಯಾಯ ಮಾಡ್ತಾ ಇದೆ. ಈ ರೀತಿ ಒಂದು ರೀತಿ ಸಂಘರ್ಷದ ಹಾದಿಯನ್ನು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳೇನು ಅನುಸರಿಸ್ತಾ ಇದ್ದಾರೆ. ಇದರಿಂದ ಅವರ ರಾಜಕೀಯ ಬೇಳೆನ ಬೇಯಿಸ್ಕೊಳ್ಬೋದು. ಆದರೆ ನಮ್ಮ ರಾಜ್ಯದ ಜನತೆಗೆ ಒಂದು ಮಾರಕ. ಏನಾಯಿತು, ಇತ್ತೀಚೆಗೆ ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ ಉಮರ್ ಅಬ್ದುಲ್ಲಾ ಅವರು ಬಜೆಟನ್ನು ಮಂಡನೆ ಮಾಡುವ ಸಂದರ್ಭದಲ್ಲಿ ನೇರವಾಗಿ ಕೇಂದ್ರ ಸರ್ಕಾರವನ್ನು, ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವ್ರನ್ನ, ಹಣಕಾಸಿನ ಸಚಿವ ನಿರ್ಮಲಾ ಸೀತಾರಾಮನ್ ಅವ್ರನ್ನ ಶ್ಲಾಘನೆ ಮಾಡಿದ್ದಾರೆ. ಇವತ್ತು ಪ್ರಧಾನಮಂತ್ರಿಗಳು ಮತ್ತು ಹಣಕಾಸಿನ ಸಚಿವರ ಮಧ್ಯಸ್ಥಿಕೆಯಿಂದಾಗಿ ಜಮ್ಮು ಕಾಶ್ಮೀರಕ್ಕೆ ಒಳ್ಳೆಯದಾಗ್ತಾ ಇದೆ.
ಹಣಕಾಸಿನ ವಿಚಾರದಲ್ಲಿ ಆ ರಾಜ್ಯಕ್ಕೆ ಒಳ್ಳೇದಾಗ್ತಾ ಇದೆ ಅಂತೇಳಿ ಇವತ್ತು ಉಮರ್ ಅಬ್ದುಲ್ಲಾ ಅವರು ಮಾತನಾಡ್ತಾರೆ ಅಂತ ಹೇಳಿದ್ರೆ ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿಗಳು, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಯಾಕೆ ಈ ರೀತಿ ಕೇಂದ್ರ ಸರ್ಕಾರದ ಜೊತೆಗೆ ಸಂಘರ್ಷಕ್ಕೆ ಇವತ್ತು ನಾಂದಿ ಹಾಡಿದ್ದಾರೆ? ಅದರಿಂದ ರಾಜ್ಯಕ್ಕೆ ಯಾವ ರೀತಿ ಒಳಿತಾಗೋದಕ್ಕೆ ಸಾಧ್ಯ, ಇದನ್ನು ಕೂಡ ರಾಜ್ಯದ ಮುಖ್ಯಮಂತ್ರಿಗಳು ಗಮನ ಹರಿಸಬೇಕು. ಅದನ್ನು ಕೂಡ ನಾವು ಸದನದಲ್ಲಿ ಮಾತನಾಡ್ತೇವೆ. ಥ್ಯಾಂಕ್ ಯು.